ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಶ್ಯೂಸ್ ವ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ಬ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನಮ್ಮ ಕ್ಲಾಸ್ನಲ್ಲಿ ಹೇರ್ ಸ್ಪಾ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹೇರ್ ಸ್ಪಾನ ಯಾವುದಕ್ಕೋಸ್ಕರ ಮಾಡಬೇಕು, ಅದರಿಂದ ನಮಗೆ ಏನೇನೆಲ್ಲ ಅಡ್ವಾಂಟೇಜಸ್ ಇದೆ, ಅಥವಾ ಅದನ್ನು ಹೇಗೆ ಮಾಡೋದು, ಅಥವಾ ಅದಕ್ಕೆ ಯಾವ್ಯಾವ ಕ್ರೀಮ್ಗಳನ್ನ ಉಪಯೋಗಿಸ್ಬೋದು ಅಂತ ನನ್ನ ಜೊತೆ ಇವತ್ತು ಶೇರ್ ಮಾಡ್ತೀನಿ. ಹಾಗೇನೆ ಹೇರ್ ಸ್ಪಾ ಬೆನಿಫಿಟ್ಸ್, ಹೇರ್ ಸ್ಪಾನ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ಕೊಡ್ತಾ ಹೋಗ್ತೀನಿ. ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ. What is the meaning of hair spa? Hair spa meaning a treatment that nourishes and strengthens and repair your hair and scalp. It can be done at salon or ಇದರ at ಅರ್ಥ home. ಬಂದು ಅಂದ್ರೆ ಹೇರ್ ಸ್ಪಾ ಮಾಡಿಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದ್ರೆ, ನಮಗೆ ಉದ್ದ ಕೂದಲು ಬೇಕು, ತುಂಬಾ ಶಾರ್ಟ್ ಆಗಿದೆ, ಅಥವಾ ಸ್ಪ್ಲಿಟ್ ಎಂಡ್ಸ್ ಆಗ್ತಾ ಇದೆ, ಅಥವಾ ರಫ್ ಆಗಿದೆ ಹೇರ್ಸ್ ಅನ್ನೋರಿಗೆ ಹೇರ್ ಸ್ಪಾ ಮಾಡಿಸೋದ್ರಿಂದ ನಮ್ಮ ಸ್ಕ್ಯಾಲ್ಪ್ ಮುಖಾಂತರನೇ ಅಂದರೆ ಬುಡದಿಂದ ನಮಗೆ ಒಂದು ಪ್ರೋಟೀನ್ನ ಕೊಡುತ್ತೆ. ಆ ಪ್ರೋಟೀನ್ ಸಿಕ್ಕಾಗ ನಮ್ಮ ಹೇರ್ ಗ್ರೋತಿಂಗ್ ತುಂಬ ಅಚ್ಚುಕಟ್ಟಾಗಿ ಬೆಳೀತಾ ಹೋಗುತ್ತೆ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಬೆಳೀತಾ ಹೋಗುತ್ತೆ. ಹಾಗೆಯೇ ಈ ಹೇರ್ ಸ್ಪಾನ ನಾವು ಮನೆಯಲ್ಲೇ ಕೂಡ ಮಾಡ್ಕೋಬೋದು, ಅಥವಾ ಸಲೂನ್ಗಳಲ್ಲಿ ಕೂಡ ಮಾಡ್ಕೋಬೋದು. ಹೇರ್ ಸ್ಪಾ ಮಾಡಿಸೋದ್ರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತಂದರೆ, ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಹಾಗೆಯೇ ಲೆಂತ್ ಸ್ಟ್ರಾಂಗ್ ಆಗಿ ಲೆಂತಿಯಾಗಿ ಹೇರ್ ಗ್ರೋತ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಕಂಪ್ಲೀಟ್ ಪ್ರೋಟೀನ್ನ ಕೊಡುತ್ತೆ ನಮ್ಮ ಹೇರಿಗೆ. ಹಾಗೆಯೇ ಮಾಯಶ್ಚರೈಸರ್ ಕಂಟೆಂಟ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ. ಹಾಗಾಗಿ ನಮ್ಮ ಹೇರ್ ಹೆಲ್ದಿ ಆಗಿರೋದಕ್ಕೆ ಇದು ತುಂಬ ಅಂದರೆ ತುಂಬ ಕಾರಣ ಆಗುತ್ತೆ. ಹಾಗಾಗಿ ಹೇರ್ ಸ್ಪಾ ಬೆಸ್ಟ್ ಆಪ್ಷನ್ ಆಫ್ ಹೇರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೇರ್ ಸ್ಪಾ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ನಾವಿಲ್ಲಿ ರೆಡಿ ಮಾಡ್ಕೊಳ್ಬೇಕಾಗಿರೋಂಥ ವಸ್ತುಗಳು ಯಾವ್ಯಾವುದು ಅಂತಂದರೆ, ಒಂದು ಟವಲ್, ಒಂದು ಏರ್ ಪ್ರಾನ್, ಹಾಗೆಯೇ ನಾವು ಕೂಡ ಒಂದು ಏರ್ ಪ್ರಾನ್ನ ಹಾಕ್ಕೋಬೇಕು. ಯಾಕೆ ಅಂತಂದರೆ ಕ್ರೀಮ್ಗಳು ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ಹೇರ್ ಪ್ರಾನ ಹಾಕ್ಕೊಂಡೇ ಮಾಡೋಣ. ಸೊ ಇಲ್ಲಿ ಇವರ ಹೇರ್ ಸ್ಟ್ರಕ್ಚರ್ನ ನೀವು ನೋಡ್ತಾ ಇರ್ಬೋದು, ತುಂಬ ರಫ್ ಆಗಿದೆ. ಹಾಗೆಯೇ ಇವರ ಹೇರ್ ಲೆಂತಿನೇ ಇದೆ, ಬಟ್ ಹೇರ್ ಸ್ಪಾ ಮಾಡಿಸೋದ್ರಿಂದ ಹೇರ್ ರಫ್ನೆಸ್ ಎಲ್ಲ ಕಡಿಮೆ ಆಗ್ತಾ ಹೋಗುತ್ತೆ, ಸಾಫ್ಟಾಗಿ ಸಿಲ್ಕಿ ಆಗಿ ಬೆಳೀತಾ ಹೋಗುತ್ತೆ. ಹಾಗೆಯೇ ಹೇರ್ ಸ್ಪಾ ಡಿಪೆಂಡ್ಸ್ ಆನ್ ಹೇರ್ ಆಗುತ್ತೆ. ಅಂದರೆ ಕಾಸ್ಟ್ ವೈಸೇ ಆಗಿರಲಿ ಅಥವಾ ಕ್ರೀಮ್ ವೈಸೇ ಆಗಿರಲಿ, ಹೇರ್ ಥಿಕ್ನೆಸ್ ಅಥವಾ ಲೆಂತ್ನ ನೋಡಿ ನಾವು ಡಿಸೈಡ್ ಮಾಡಬೇಕಾಗುತ್ತೆ ಎಷ್ಟು ಕ್ರೀಮ್ನ ಅಪ್ಲೈ ಮಾಡಬೇಕು ಅಥವಾ ಎಷ್ಟು ಅಮೌಂಟಿಗೆ ಮಾಡಬೇಕು ಅಂತ ಅಂದ್ಬಿಟ್ಟು. ಸೊ ನಾನಿಲ್ಲಿ ನನ್ನ ಕ್ಲೈಂಟಿಗೆ ಹೇರ್ ಸ್ಪಾ ಮಾಡೋಕ್ಕಿಂತ ಮುಂಚೆ ಹೇರ್ ವಾಶ್ನ ಮಾಡ್ಕೋತಾ ಇದ್ದೀನಿ. ಹೇರ್ ವಾಶಿಗೆ ಬಿಸಿ ನೀರು, ತುಂಬ ಬಿಸಿ ಇರೋ ನೀರನ್ನು ಕೂಡ ಬಳಸಬಾರ್ದು, ಹಾಗೆಯೇ ತುಂಬ ತಣ್ಣಗಿರೋ ನೀರನ್ನು ಕೂಡ ಬಳಸಬಾರ್ದು. ಬೆಚ್ಚಗಿನ ನೀರಲ್ಲಿ ಹೆಡ್ ವಾಶ್ನ ಮಾಡ್ಕೋಬೇಕು. ಹೆಡ್ ವಾಶ್ ಮಾಡಬೇಕಾದ್ರೆ ಶಾಂಪೂ ಮಾಡೋ ಮೆಥಡ್ ಕೂಡ ಒಂದು ಪ್ರೊಸೀಜರ್ ಇದೆ, ಅದನ್ನು ಕೂಡ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಶಾಂಪೂ ಮಾಡಿ ನಾನಿಲ್ಲಿ ಲಾರಿಯಲ್ ಶಾಂಪೂನ ಯೂಸ್ ಮಾಡ್ತಾ ಇದ್ದೀನಿ. ಆದಷ್ಟು ಲಾರಿಯಲ್ಗೆ ಹೋಗಿ ನೀವು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರಿಸಲ್ಟ್ ಮಾತ್ರ. ಲಾರಿಯಲ್ ಶಾಂಪೂನ ಯೂಸ್ ಮಾಡಿಕೊಂಡು ಮಸಾಜ್ ಮಾಡ್ಕೊತಾ ಶಾಂಪೂ ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ನಾವು ಮನೆಯಲ್ಲೇ ಉಜ್ತೀವಲ್ಲ, ಆ ರೀತಿ ಉಜ್ಬೇಡಿ. ಮಸಾಜ್ ಕೊಡ್ತಾ ಅದರದ್ದು ಮಸಾಜ್ ಪ್ರೊಸೀಜರ್ ಇದೆ, ನೀವು ಅಬ್ಸರ್ವ್ ಮಾಡ್ತಾ ನೋಡ್ತಾ ಇದ್ದರೆ ನಿಮಗೆ ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಡತ್ತೆ. ನಾನು ಹೇಳೋದ್ರಿಂದ ನಿಮ್ಗೆ ಅರ್ಥ ಆಗಲ್ಲ, ಅಲ್ಲಿ ನೀವು ನೋಡಿದ್ರೆ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಮಸಾಜನ್ನ ಹೇಗೆ ಮಾಡಬೇಕು ಅಂತಂದ್ಬಿಟ್ಟು. ವಿತ್ ಫೋರೆಡ್ ಮಸಾಜನ್ನ ಮಾಡ್ಕೋಬೇಕು, ಹಾಗೆಯೇ ವಿತ್ ಹಿಯರ್ ಮಸಾಜ್ ಮಾಡ್ಕೋಬೇಕು. ಹಿಯರ್ ಅಪ್ಪರ್, ಇಯರ್ ಲೋವರ್ ಎರಡೂ ಸೈಡು ಕೂಡ ಮಸಾಜನ್ನ ಮಾಡ್ಕೋಬೇಕು. 5 ಮಿನಿಟ್ಸ್ ಮಸಾಜನ್ನ ಮಾಡಿ ಮತ್ತೆ ಏರ್ ವಾಶ್ನ ಕಂಟಿನ್ಯೂ ಮಾಡೋಣ. ಹೇರ್ ಸ್ಪಾ ಮಾಡೋವಾಗ ತುಂಬ ಮಸಾಜ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಹೇರ್ ಸ್ಪಾ ಕ್ರೀಮ್ ಯೂಸ್ ಮಾಡಬೇಕಾದ್ರೆ ನಾವು ಮಸಾಜ್ ಒಂದು 10 to 20 ಮಿನಿಟ್ಸ್ ಕೊಟ್ಟು, ಇದಾದಮೇಲೆ ಒಂದು ಹಾಫ್ ಆನ್ ಅವರು ಅದು ವೆಟ್ ಆಗೋದಕ್ಕೆ ಬಿಟ್ಬಿಡಬೇಕು. ಇಮ್ಮಿಡಿಯೇಟ್ ವಾಶ್ ಮಾಡಬಾರ್ದು. ಹೇರ್ ಸ್ಪಾ ಮಾಡೋದಕ್ಕೆ ಕಂಪ್ಲೀಟ್ 1 hour ಟೈಮ್ ಬೇಕಾಗುತ್ತೆ. ಅದರಲ್ಲಿ 10 ಮಿನಿಟ್ಸ್ ಹೆಡ್ ವಾಶ್, ಹಾಗೆಯೇ 10 to 20 ಮಿನಿಟ್ಸ್ ಮಸಾಜ್, ಕ್ರೀಮ್ ಮಸಾಜ್, ಹಾಗೆಯೇ 10 ಮಿನಿಟ್ಸ್ ಹೆಡ್ ಸ್ಟೀಮರ್. ಮಿಕ್ಕಿದ ಟೈಮ್ ಪೂರ್ತಿ ವೆಟ್ ಆಗೋದಕ್ಕೆ ಬಿಟ್ಬಿಟ್ಟು ಅದಾದಮೇಲೆ ನಾವು ಮತ್ತೆ ಏರ್ ವಾಶ್ ಮಾಡಿ ಮತ್ತೆ ಹೇರ್ ಡ್ರೈ ಮಾಡಬೇಕಾಗತ್ತೆ. ಇಲ್ಲಿ ನಾನು ಏರ್ ವಾಶ್ ಮಾಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಹೇರ್ ವಾಶ್ ಮಾಡಬೇಕಾದ್ರೆ ನಾನು ಶಾಂಪೂ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಕಂಡೀಷ್ನರ್ನ ಯೂಸ್ ಮಾಡ್ತಾ ಇಲ್ಲ ನಾನು. ಆಫ್ಟರ್ ಏರ್ ವಾಶ್ ಕಂಡೀಷ್ನರ್ನ ಕೂಡ ಯೂಸ್ ಮಾಡಿ ಹೆಡ್ ಮಸಾಜನ್ನ ಮಾಡ್ಕೊತೀನಿ. ಹೇರ್ ಸ್ಪಾಗೆ ನೀವು ಸಿಕ್ಕಿದ್ದೆಲ್ಲ ಕ್ರೀಮ್ಗಳನ್ನ ಯೂಸ್ ಮಾಡಿ ಹೇರ್ ಸ್ಪಾ ಮಾಡಬಾರ್ದು. ಹೇರ್ ಸ್ಪಾಗೆ ತನ್ನದೇ ಆದ ಒಂದು ಕ್ರೀಮ್ ಇದೆ, ಆ ಕ್ರೀಮನ್ನು ಯೂಸ್ ಮಾಡಿ, ಅಂದರೆ ಇದರದ್ದೇ ಆದ ಒಂದು ಬ್ರ್ಯಾಂಡ್ ಇದೆ, ಆ ಬ್ರ್ಯಾಂಡನ್ನು ಯೂಸ್ ಮಾಡಿದ್ರೆ ರಿಸಲ್ಟ್ ಅಲ್ಟಿಮೇಟ್ ಆಗಿ ಬರುತ್ತೆ. ಅಥವಾ ಸಾಕಷ್ಟು ಇದೆ ಹೇರ್ ಸ್ಪಾ ಕ್ರೀಮ್ಗಳು, ಅಂದರೆ ಬೆಸ್ಟ್ ರಿಸಲ್ಟ್ ಕೊಡುವಂಥ
ಕ್ರೀಮ್ ಬಂದು ನಾನು ಹೇಳ್ತೀನಿ ನೆಕ್ಸ್ಟ್ ತೋರಿಸ್ಬೇಕಾದ್ರೆ. ಹೆಡ್ ವಾಶ್ ಮಸಾಜ್ ಕಂಪ್ಲೀಟಾಗಿ ಮುಗ್ದಿದೆ. ನಾನು ಮತ್ತೆ ವಾಟರಿಂದ ವಾಶ್ ಮಾಡ್ಕೊತಾ ಇದ್ದೀನಿ. ವಾಟರಿಂದ ಕಂಪ್ಲೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಬೇಕಾದ್ರೆ ಅವರ ಐಸಿಗೆ ಅಥವಾ ಇಯರ್ ಒಳಗಡೆ ಅಥವಾ ಬೆನ್ನಿಗೆ ನೀರು ಹೋಗದೆ ಇರೋ ರೀತಿ ನೋಡ್ಕೊಳ್ಳಿ ಆದಷ್ಟು. ನಾನು ಅದಕ್ಕೆ ಏರ್ ಪ್ರೋನ್ನ ಟೈಟಾಗಿ ಹಾಕಿ ಮಲಗಿಸಿದ್ದೀನಿ. ಸೊ ನೀರು ಎಲ್ಲೂ ಹೋಗೋದಿಲ್ಲ, ಆರಾಮಾಗಿ ಹೆಡ್ ವಾಶ್ನ ಮಾಡ್ಕೋಬೋದು. ಹೆಡ್ ವಾಶ್ ಎಲ್ಲ ಆದಮೇಲೆ ಟವಲ್ನ ಸುತ್ತೋದು ಕೂಡ ಒಂದು ಬೆಸ್ಟ್ ಒಳ್ಳೆ ಮೆಥಡ್ ಆಗುತ್ತೆ. ಅದನ್ನು ಕೂಡ ನಾವು ಲರ್ನ್ ಮಾಡಲೇಬೇಕು. ಒಂದನ್ನು ನೆನಪಿಟ್ಕೊಳ್ಳಿ, ಹೆಡ್ ವಾಶ್ ಚೇರ್ ಬಂದು ಬರೀ ಹೆಡ್ ವಾಶಿಗೆ ಮಾತ್ರ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ನಾವು ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಥವಾ ಏನಾದರೂ ಊಟ ಮಾಡಿದ್ದು ಕೈ ತೊಳೆಯೋದಕ್ಕೆ ಯೂಸ್ ಮಾಡಬೇಡಿ ದಯವಿಟ್ಟು. ಯಾಕೆ ಅಂತಂದರೆ ಒಂದು ಅಗಳು ಅನ್ನ ಸೇರಿಕೊಂಡ್ರೂ ನೀರು ಹೋಗೋದಿಲ್ಲ, ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ ಆ ಹೆಡ್ ವಾಶ್ ಚೇರ್. ಹಾಗಾಗಿ ಹೆಡ್ ವಾಶ್ ಮಾತ್ರ ಯೂಸ್ ಮಾಡ್ಕೊಳ್ಳಿ. ಹಾಗೆಯೇ ಅದನ್ನು ಸುತ್ತ ತೊಳೆದು ನೀಟಾಗಿ ಇಟ್ಕೊಂಡ್ರೆ ಆದಷ್ಟು ಹೈಜಿನಿಕ್ ಆಗಿರುತ್ತೆ. ಈಗ ನಾನು ಟವಲ್ ಕಟ್ಟೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಬನ್ನಿ. ಒಂದು ಟವಲಲ್ಲಿ 15% ಅಷ್ಟು ಫೋಲ್ಡ್ ಮಾಡಿ ಔಟ್ ಸೈಡ್ಗೆ ಫೋಲ್ಡ್ ಮಾಡಿ ನಾನು ಇಲ್ಲಿ ಹೇಗೆ ಹಾಕೋತಾ ಇದ್ದೀನಿ ಅಂತ ನೋಡಿ. ಲೋಯರ್ ನೆಕ್ಗೆ ನಾನು ಹಾಕೊತಾ ಇದ್ದೀನಿ. ಇದಾದ ಮೇಲೆ ರೈಟ್ ಸೈಡಿಂದ ಅದನ್ನು ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಲೆಫ್ಟ್ ಸೈಡಿಂದ ಫೋಲ್ಡ್ ಮಾಡಿಕೊಂಡು ಉಳಿದಿರುವಂಥ ಬ್ಯಾಕ್ ಸೈಡಲ್ಲಿ ತುದಿನ ಹಿಡಿದು ಫ್ರಂಟಿಗೆ ಲಾಕ್ ಮಾಡಿದ್ರೆ ಕಂಪ್ಲೀಟ್ ಹೆಡ್ ಮಸಾಜ್ ಅಥವಾ ಹೆಡ್ ವಾಶ್ ಆದಮೇಲೆ ಟವಲ್ ಸುತ್ತೋ ಮೆಥಡ್ ಕಂಪ್ಲೀಟಾಗಿ ಮುಗ್ದೋಗುತ್ತೆ. ನೀವು ಒಂದು 2 ಸತಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಬಂದ್ಬಿಡುತ್ತೆ. ಒಂದು 2 ರೌಂಡ್ ವೀಡಿಯೋನ ಹಿಂಗೆ ತಿರುಗಿಸಿ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದಾದಮೇಲೆ ನಾವು ಕ್ರೀಮ್ ಮಸಾಜ್ನ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಹೇರ್ ಸ್ಪಾ ಮಾಡೋದಕ್ಕೆ ನಾವು ಕಟಿಂಗ್ಗೆ ಯೂಸ್ ಮಾಡ್ತೀವಲ್ಲ, ಸೇಮ್ ಅದೇ ರೀತಿ ಚೇರ್ಗಳನ್ನ ಯೂಸ್ ಮಾಡ್ಬೋದು. ಯಾಕೆಂತಂದರೆ ಐಬ್ರೋ ಚೇರಲ್ಲಿ ಕೂರಿಸ್ಕೊಂಡು ಮಾಡೋದಕ್ಕೆ ಅಷ್ಟು ಕಂಫರ್ಟಬಲ್ ಫೀಲ್ ಆಗೋದಿಲ್ಲ. ಅದೇ ಕಟ್ಟಿಂಗ್ ಚೇರಲ್ಲಿ ಆರಾಮಾಗಿ ಕೂರಿಸ್ಕೊಂಡು ಮಾಡ್ಬೋದು. ಸೊ ಹಾಗಾಗಿ ನಾನಿಲ್ಲಿ ಲಾರಿಯಲ್ ಹೇರ್ ಸ್ಪಾ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದೇ ಕ್ರೀಮನ್ನು ನಾವು ಏನಕ್ಕೆ ಯೂಸ್ ಮಾಡಬೇಕು ಅಂತ ನಾನು ಹೇಳೋದಾದರೆ, ಇದು ಕಡಿಮೆ ಕ್ವಾಂಟಿಟಿ ಕ್ರೀಮ್ನಲ್ಲಿ ನಮಗೆ ಲಾಟ್ಸ್ ಆಫ್ ಬೆನಿಫಿಟ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗಾಗಿ ಮತ್ತು ಇದರಲ್ಲಿ ನಮಗೆ ಡ್ಯಾಂಡ್ರಫ್ ರಿಮೂವರ್, ಆ್ಯಂಟಿ ಡ್ಯಾಂಡ್ರಫ್ ರಿಮೂವರ್ ಒಂದು ಜೆಲ್ ಕೂಡ ಬರುತ್ತೆ. ಅದನ್ನು ಮಿಕ್ಸ್ ಮಾಡಿ ಮಾಡೋದ್ರಿಂದ ಎಂಥದ್ದೇ ಡ್ಯಾಂಡ್ರಫ್ ಇದ್ರೂ ನೀಟಾಗಿ ಹೋಗೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಲಾರಿಯಲ್ ಇಸ್ ದ ಬೆಸ್ಟ್ ಕ್ರೀಮ್ ಆಫ್ ಸ್ಪಾ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಒಂದು ಹೇರ್ ವಾಶ್ ಅಂತಂದರೆ ಒಂದು ಹೇರ್ ವಾಶ್ನಲ್ಲೇ ಅಥವಾ ಒಂದು ಮಸಾಜ್ನಲ್ಲೇ ನಿಮಗೆ ಹೈಯೆಸ್ಟ್ ರಿಸಲ್ಟ್ನ ಕೊಡುತ್ತೆ ಈ ಕ್ರೀಮು. ಹಾಗಾಗಿ ಸೊ ನಾನಿಲ್ಲಿ ಹೇರ್ ಸ್ಪಾ ಕ್ರೀಮ್ನ ಯಾವ ರೀತಿ ಯೂಸ್ ಮಾಡ್ತಿದ್ದೀನಿ ಅಂತಂದರೆ, ಅಪ್ಲೈ ಮಾಡೋದಕ್ಕೆ ಒಂದು ಬ್ರಷ್ನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಬೌಲ್ನಲ್ಲಿ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಅಷ್ಟು ಕ್ರೀಮ್ನ ಅಪ್ಲೈ ಮಾಡ್ಕೊಂಡಿದ್ದೀನಿ. ಇಲ್ಲಿ ಕ್ರಾಫ್ನ ತೆಗೆದು ಅಂತಂದರೆ ಒಂದು ಕಡೆ ಕ್ರಾಫ್ ತೆಗೆದ್ರೆ ಎರಡೂ ಕಡೆ ನಾನು ಕ್ರೀಮ್ ಅಪ್ಲೈ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಅಂದರೆ ಸ್ಕ್ಯಾಲ್ಪ್ ಇಂದ ಹಿಡಿದು ಬುಡದಿಂದ ಹಿಡಿದು ಕೂದಲುವರೆಗೂ ಅಪ್ಲೈ ಮಾಡ್ಕೊಳ್ತಾ ಹೋಗ್ತೀನಿ. ಇದಾದಮೇಲೆ ನಾವು ಎಳೆ ತೆಗೆದು ಕೂದಲಿನ ಎಳೆ ತೆಗೆದು ಪ್ರತಿ ಒಂದು ಕೂದಲಿಗೂ ಕೂಡ ಆ ಕ್ರೀಮ್ ಅಪ್ಲೈ ಆಗೋ ರೀತಿ ಮಸಾಜನ್ನು ಮಾಡ್ಕೊತಾ ಹೋಗಬೇಕು, ಅಪ್ಲೈ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾನಿಲ್ಲಿ ಅಪ್ಲಿಕೇಶನ್ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೊಂಡ್ಮೇಲೆ ಮಸಾಜನ್ನ ಸ್ಟಾರ್ಟ್ ಮಾಡ್ತೀನಿ. ಕೆಲವೊಬ್ಬರು ಏನು ಮಾಡ್ತಾರೆ ಅಂತ ಅಂದರೆ, ಕ್ರೀಮ್ ಅಪ್ಲಿಕೇಶನ್ ಆದ ತಕ್ಷಣ ಸ್ಟೀಮ್ನ ಡೈರೆಕ್ಟಾಗಿ ಕೊಟ್ಬಿಡ್ತಾರೆ. ಆದರೆ ಮಸಾಜ್ನ ಕೊಟ್ಟು ಚೆನ್ನಾಗಿ ಮಸಾಜ್ ಮಾಡಿ ಆಫ್ಟರ್ ಸ್ಟೀಮ್ ಕೊಡೋದ್ರಿಂದ ನಾವು ಅಪ್ಲೈ ಮಾಡಿರುವಂಥ ಆ ಕ್ರೀಮ್ನ ಕೂದಲು ಎಳೆದಿಟ್ಕೊಳ್ಳೋದಕ್ಕೆ ತುಂಬ ಸಪೋರ್ಟ್ ಮಾಡುತ್ತೆ ನಮ್ಮ ಸ್ಟೀಮ್ ಕೊಡೋದ್ರಿಂದ. ಹಾಗಾಗಿ ಫಸ್ಟ್ ಮಸಾಜನ್ನ ಕೊಟ್ಟು ಅದಾದಮೇಲೆ ಸ್ಟೀಮ್ನ ಕೊಟ್ಟರೆ ತುಂಬ ರಿಸಲ್ಟ್ ಸೂಪರ್ಬಾಗಿ ಬರುತ್ತೆ. ಸೊ ಇಲ್ಲಿ ಕೂಡ ಮಸಾಜ್ ಮಾಡೋ ಮೆಥಡ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನಮ್ಮ ಮಸಾಜ್ ಮಾಡೋ ರೀತಿನಲ್ಲೇ ಹೋಗುತ್ತೆ, ಇಲ್ಲಾಂದರೆ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ತುಂಬ ಸಾಫ್ಟಾಗಿ ನಿಧಾನವಾಗಿ ಮಸಾಜನ್ನ ಮಾಡ್ಕೋಬೇಕು. ಇಲ್ಲಿ ನೀವು ನೋಡೋದಕ್ಕೆ ಹಾರ್ಡ್ ಅನಿಸ್ತಾ ಇರ್ಬೋದು, ಬಟ್ ನಾನು ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಅಷ್ಟೇ, ಬಟ್ ಪ್ರೆಷರ್ ಕೊಟ್ಟು ಮಾಡ್ತಾ ಇಲ್ಲ. ಒಂದು ಎಳೆನ ಹೇರ್ನ ತೆಗೆದು ಅಂದರೆ ಕ್ರೀಮು ಎಲ್ಲ ಕಡೆ ಹರಡೋ ರೀತಿ ನಾನು ಮಸಾಜನ್ನ ಮಾಡ್ಕೋತಾ ಇದ್ದೀನಿ. 20 ಮಿನಿಟ್ಸ್ ನಾನು ಮಸಾಜನ್ನ ಕೊಟ್ಕೋತೀನಿ. ಅವರಿಗೆ ಆರಾಮ್ ಅನ್ನಿಸ್ಬೇಕು, ಕಣ್ಮುಚ್ಕೊಂಡು ಹಾಯಾಗಿ ಕೂತಿದ್ದ ಜಾಗದಲ್ಲೇ ನಿದ್ದೆ ಮಾಡಬೇಕು, ಆ ರೀತಿಯಲ್ಲಿ ಮಸಾಜನ್ನ ಕೊಟ್ಕೋಬೇಕು. ಸೊ ಇಲ್ಲಿ ನಾವು ಹೇರ್ ಸ್ಪಾ ಮಸಾಜನ್ನ ಪ್ರೊಸೀಜರ್ ವೈಸಲ್ಲೇ ಹೇಳ್ಕೊಡ್ತಾ ಹೋಗ್ತೀನಿ. 4-5 ಸ್ಟೆಪ್ಸಲ್ಲಿ ಮಸಾಜನ್ನ ಮಾಡ್ಕೋಬೋದು. ನೀವು ನೋಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ನೀವಲ್ಲಿ ನೋಡಿಬಿಟ್ರೆ ನಿಮಗೆ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗಾಗಿ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಏನು ಮಾಡ್ತೀವಲ್ಲ, ರೋಲ್ ಮಾಡಿ ಎಳೆದು ಅದನ್ನು ಹಿಂಗೆ ಪಫ್ ಮಾಡಿ ಹಿಂಗೆ ಎಳೆದು ಕೂರಿಸಿದಾಗ
ಅಂದರೆ ಟೆನ್ಷನ್ ಎಲ್ಲ ಆರಾಮಾಗುತ್ತೆ. ಹಾಗೆಯೇ ಹೇರ್ಸಿಗೆ ಸ್ಟ್ರೆಂತ್ ಸಿಗುತ್ತೆ. ನಾವು ಒಂದೇ ಹೇರ್ ಎಳೆದ್ರೇನೂ ಕೂಡ ಆ ಹೇರಲ್ಲಿ ಸ್ಟ್ರೆಂತ್ ಉಳಿತಾ ಹೋಗುತ್ತೆ. ಹೇರ್ ಸ್ಪಾ ಮಾಡೋದ್ರಿಂದ ಹೇರ್ಸ್ ಎಲ್ಲ ಗಟ್ಟಿ ಆಗ್ತಾ ಹೋಗುತ್ತೆ. ಇದಾದಮೇಲೆ ಹೇರ್ ಸ್ಪಾನ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ 1 ಮಂತಿಗೆ ಒಂದ್ಸತಿನಾದರೂ ಮಾಡಿಸ್ಕೊಳ್ಳಿ. ಹೇರ್ ಸ್ಪಾ ಮಾಡಿಸೋದ್ರಿಂದ ಲಾಟ್ಸ್ ಆಫ್ ಬೆನಿಫಿಟ್ಸ್ ಇದೆ. ಸೊ ಇದಾದಮೇಲೆ ನಾವು ಎಡ್ ಸ್ಟೀಮರ್ನ ಕೊಡೋಣ. ಎಡ್ಗೆ ಸ್ಟೀಮ್ ಕೊಡೋದಕ್ಕೆ ಅಂತಲೇ ಒಂದು ಮೆಷಿನ್ ಇದೆ. ನಿಮಗೆ ಮನೆಯಲ್ಲಿ ಆ ರೀತಿ ಸ್ಟೀಮ್ ಸಿಕ್ಕಿಲ್ಲ ಅಂದಾಗ ನೀವು ಆರಾಮಾಗಿ ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ನೀರನ್ನು ಕಾಯಿಸಿ ಅದ್ರ ಮೇಲೆ ಒಂದು ಬಟ್ಟೆ ಅಂದರೆ ಬಿಳಿ ಬಟ್ಟೆನ ಹಾಕಿ, ಸೊ ಆ ಬಿಳಿ ಬಟ್ಟೆ ಮೇಲೆ ನಿಮ್ಮ ಹೇರನ್ನು ಹಾಕಿ ನೀವು ಸ್ಟೀಮ್ ಮಾಡ್ಕೋಬೋದು. ನಾನಿಲ್ಲಿ ಹೆಡ್ ಸ್ಟೀಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ಒಂದು ಅರ್ಧದಷ್ಟು ನೀರನ್ನು ಹಾಕಿ ನಾನು ಫೋಲ್ಡ್ ಮಾಡಿ ಅದರೊಳಗಡೆಗೆ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನಾವು ಸ್ವಿಚ್ನ ಹಾಕಿ ಸ್ವಿಚ್ನ ಆನ್ ಮಾಡಿ ಇದರಲ್ಲಿ 10 ಮಿನಿಟ್ಸ್ 20 ಮಿನಿಟ್ಸ್ 30 ಮಿನಿಟ್ಸ್ ಈ ರೀತಿ ಟೈಮ್ನ ಕೊಟ್ಟಿರ್ತಾರೆ. ಸೊ ನಮಗೆ ಯಾವ ಟೈಮ್ ಬೇಕೋ ಆ ಟೈಮ್ನ ನಾವು ಫಿಕ್ಸ್ ಮಾಡ್ಕೋಬೋದು. ಅದೇ ಆಟೋಮೆಟಿಕ್ಕಾಗಿ ಆಫ್ ಆಗುತ್ತೆ. ಸೊ ನಾನಿಲ್ಲಿ 10 ಮಿನಿಟ್ಸ್ಗೆ ಸ್ಟೀಮ್ ಕೊಟ್ಟಿದ್ದೀನಿ. 10 ಮಿನಿಟ್ಸ್ ಸ್ಟೀಮ್ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಸೊ ನಾನಿಲ್ಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಸ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.